ಶ್ರೀ ಕಸಕಲಾಪುರದ ಮಹಾಪಾರ್ವತಮ್ಮನ ಇತಿಹಾಸ. ಸುಮಾರು 500 ವರ್ಷದ ಹಿಂದೆ ಆಗಿನ ಜನರು ದನಕರುಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದರು. ಆ ಸಂದರ್ಭದಲ್ಲಿ ಒಂದು ಹಸು ಒಂದು ಪೊದೆ ಪಕ್ಕ ಹೋಗಿ ಹಾಲು ಕೊಡುತ್ತಿತ್ತು. ಅದರ ಮಾಲೀಕ ಯಾಕೆ ಪ್ರತಿದಿನ ಹಸು ಹಾಲು ಕೊಡುತ್ತಿಲ್ಲ ಅಂತ ಸಂಶಯಪಟ್ಟು ಮರುದಿನ ಆ ಹಸುವನ್ನು ಹಿಂಬಾಲಿಸಿದಾಗ ಅಲ್ಲಿ ಲಿಂಗ ರೂಪದ ಕಲ್ಲಿನ ಮೇಲೆ ಹಾಲನ್ನು ಬಿಡುತ್ತಿದ್ದ ನೋಡಿ ಅಲ್ಲಿದ್ದ ಹಿರಿಯರೆಲ್ಲ ಕರೆದು ಏನೆಂದು ತಿಳಿದಾಗ ಅದು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಗ್ರಾಮ ದೇವತೆ ಎಂದು ಗೊತ್ತಾಯಿತು. ಆವಾಗ ಆ ದೇವಿಗೆ ದೇವಸ್ಥಾನ ಕಟ್ಟಬೇಕೆಂದು ಮಾತನಾಡಿದರು. ಆವಾಗ ಒಂದು ವಿಷಯ ಗೊತ್ತಾಯಿತು. ಆ ದೇವಸ್ಥಾನವನ್ನು ಒಂದು ಅಂಕಣ ಜಾಗದಲ್ಲಿ ಮತ್ತು ಒಂದು ದಿನ ಅಂದರೆ ಒಂದು ಹಗಲು ಒಂದು ರಾತ್ರಿ ಒಳಗಡೆ ದೇವಸ್ಥಾನ ನಿರ್ಮಾಣವಾಗಬೇಕೆಂದು ದೇವರ ಆಜ್ಞೆಯಾಗಿತ್ತು. ಅದರಂತೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಆ ತಾಯಿಗೆ ಒಂದು ಗುಡಿ ಕಟ್ಟಲು ಪ್ರಾರಂಭಿಸಿದರು. ಗುಡಿ ನಿರ್ಮಾಣ ಭರದಿಂದ ಸಾಗಿತು. ಇನ್ನೇನು ಬಾಗಿಲು ಇಡಬೇಕು ಅನ್ನುವ ಹೊತ್ತಿಗೆ ದೇವರು ಕೊಟ್ಟಿದ್ದ ಅವಧಿ ಮುಗಿದಿತ್ತು. ಆದರೂ ಬಾಗಿಲಿಟ್ಟರು. ಆದರೆ ಆ ಬಾಗಿಲು ಸ್ವಲ್ಪ ಸಮಯದಲ್ಲೇ ಮಾಯವಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಬಾಗಿಲಿಲ್ಲ. ಮುಂದುವರಿಯುವುದು.